ಉದ್ಯಾನ ನಗರಿ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ ಚೆಂದವೂ ಚೆಂದ. ವರ್ಷದಲ್ಲಿ 2 ಬಾರಿ ಹೂವಿನ ಸ್ವರ್ಗಕ್ಕೆ ನೋಡುಗರನ್ನ ಕರೆದೊಯ್ತಾ ಇದ್ದಂತಹ ಲಾಲ್ಬಾಗ್ ಈ ಬಾರಿ ಆರ್ಕಿಡ್ ಶೋ ಮೂಲಕ ಗಮನ ಸೆಳೆದಿದೆ. ಫಲನೋಪ್ಸಿಸ್, ಕ್ಯಾಟ್ಲಿಯಾ ಡೆಂಡ್ರೋಬಿಯಂ, ವ್ಯಾಂಡಾ, ಪ್ಯಾಪಿಯೋಪೀಡಿಯಂ ಹೀಗೆ ವೆರೈಟಿ ಆರ್ಕಿಡ್ಗಳು. ಲಾಲ್ಬಾಗ್ ಸೊಬಗಿಗೆ ಮತ್ತಷ್ಟು ಮೆರುಗು ನೀಡಲು ಬಗೆ ಬಗೆಯ ಆರ್ಕಿಡ್ ಪುಷ್ಪಗಳು ಲಗ್ಗೆ ಇಟ್ಟಿವೆ. ದಿ ಆರ್ಕಿಡ್ ಸೊಸೈಟಿ ಆಫ್ ಕರ್ನಾಟಕ ಡಾಕ್ಟರ್ MH ಮರಿಗೌಡ ಹಾಲ್ನಲ್ಲಿ 3 ದಿನ ಆರ್ಕಿಡ್ ಶೋ ಆಯೋಜಿಸಿದೆ. ಆರ್ಕಿಡ್ಸ್ನ ಎಲ್ಲರೂ ಬೆಳಿಬೋದು, ಹೇಗೆ ಬೆಳಿಬೋದು ಮನೆ ಮುಂದೆ ಆಗಲಿ ಬಾಲ್ಕನಿಲಾಗಲಿ ಅಂತ ತೋರಿಸ್ಕೊಡೋಕ್ಕೆ ಕಾಮನ್ ಮ್ಯಾನ್ಗೆ. ಎರಡನೇದು ಆರ್ಕಿಡ್ಸ್ದು ಪ್ರಾಮುಖ್ಯತೆ ಏನು ಅಂತಂದರೆ, ಕಾಡಲ್ಲಿ ಆರ್ಕಿಡ್ಸ್ ಇರ್ತವೆ, ಅದಿದ್ದಾಗ ಅದರ ಇಂಪಾರ್ಟೆನ್ಸು ಹೆಲ್ತ್ ಅದು ಎಕೋಸಿಸ್ಟಮ್ ಏನು ಹೇಳ್ತೀವಿ, ಕಾಡು ಹೇಗಿದೆ, ಇನ್ನು ಅದೇನು ಡಿಸ್ಟರ್ಬ್ ಆಗದೆ ಹಾಗೆ ಇದೆಯಾ ಇಲ್ಲೋ ಅನ್ನೋದು. ಎಲ್ಲಿ ಆರ್ಕಿಡ್ಸ್ ಇರುತ್ತೋ ಅಲ್ಲಿ ಕಾಡು ಚೆನ್ನಾಗಿದೆ ಅಂತ. ಸೊ ಅದಕ್ಕೋಸ್ಕರ ಅದನ್ನು ಸಂರಕ್ಷಿಸಬೇಕು ಅಂತ ಹೇಳಿ ನಾವು ಒಂದು ಮೆಸೇಜ್ ಕೊಡ್ತೀವಿ ಸೊಸೈಟಿಯಿಂದ. ವಾಣಿಜ್ಯ ಬೆಳೆ ಅಂತ ಖ್ಯಾತಿಗಿಟ್ಟಿಸಿರುವ ಆರ್ಕಿಡ್ ಗಿಡಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್. ಈ ಆರ್ಕಿಡ್ ಮೇಳ 2014ರಲ್ಲಿ ಆರ್ಕಿಡ್ ಬೆಳೆಯ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ, ಬೆಳೆಯನ್ನ ಉತ್ತೇಜಿಸುವ ಉದ್ದೇಶ ಹೊಂದಲಾಗಿದೆ. ಕಟ್ ಫ್ಲವರ್ಸ್ ಏನು ಹೇಳ್ತೀವಿ, ರೋಸು, ಜರ್ಬರಾಸ್ ಎಲ್ಲ ಬೆಳೆದಂಗೆ ಆರ್ಕಿಡ್ ಕಟ್ ಫ್ಲವರ್ಸು ವರ್ಲ್ಡಲ್ಲಿ $multi-billion ಇಂಡಸ್ಟ್ರಿ ಆಗಿದೆ. ಸೊ ಅದರಲ್ಲಿ ನಮ್ಮ ಇಂಡಿಯಾ ಪಾಲು ಇನ್ನೂ ಭಾಳ ಕಡಿಮೆ. ಸೊ ಅದಕ್ಕೋಸ್ಕರ ಅದನ್ನು ಎನ್ಕರೇಜ್ ಮಾಡೋಕ್ಕೆ ನಾವು ಅದರ ಇಂಪಾರ್ಟೆನ್ಸ್ ಏನು ಅಂತ ಹೇಳ್ಕೊಡ್ತೀವಿ. ಸೊ ಇವತ್ತಿನ ದಿವಸ ನಾವು ಏನು ನೋಡ್ತಾ ಇದ್ದೀವಿ, ಆ ಫ್ಲವರ್ಸು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ 1 ತಿಂಗಳು 2 ತಿಂಗಳೆಲ್ಲ ಇರುತ್ತೆ, ಆ್ಯಂಡ್ ವರ್ಷಕ್ಕೆ 2-3 ಸುತ್ತಿ ಬಿಡುತ್ತೆ. ಸೊ ಕಟ್ ಫ್ಲವರ್ ಇಂಡಸ್ಟ್ರಿ ಭಾಳ ಮುಂದೆ ಹೋಗಿದೆ ಬೇರೆ ದೇಶದಲ್ಲಿ. ಸೊ ನಮ್ಮ ದೇಶದಲ್ಲೂ ಆಗಬೇಕು, ಪೊಟೆನ್ಷಿಯಲ್ ಇರೋದ್ರಿಂದ ಹಾಗಾಗಬೇಕು ಅನ್ನೋ ಇನ್ನೊಂದು ಉದ್ದೇಶ. ಡೆಂಡ್ರೋಬಿಯಂ, ಸಿಂಡಿಯಾ, ಲೇಡಿ ಸ್ಲಿಪ್ಪರ್ ಹಾಗೂ ವೈಂಡ್ ಆರ್ಕಿಡ್ಗೆ ತುಂಬಾನೇ ಡಿಮ್ಯಾಂಡ್. ಕಾಡಿನ ಪುಷ್ಪಗಳು ಮತ್ತು ಹೈಬ್ರಿಡ್ ಆರ್ಕಿಡ್ ಪುಷ್ಪಗಳ ಪ್ರದರ್ಶನ, ಮಾರಾಟ ಇಲ್ಲಿದೆ. ಡ್ಯಾನ್ಸಿಂಗ್ ಡಾಲ್, ಪಾದರಕ್ಷೆಯಂತೆ, ಮಂಗನಂತೆ, ಜಿಂಕೆಯಂತೆ ಹೋಲುವ ಆರ್ಕಿಡ್ಗಳಂತೂ ನೋಡುಗರನ್ನ ಬೆರಗುಗೊಳಿಸುತ್ತೆ. ಬಿಳಿ, ಹಳದಿ, ಕೆಂಪು, ನೇರಳೆ, ಕಂದು ಮಿಶ್ರಿತ ಸೇರಿದಂತೆ ಹಲವು ಬಣ್ಣದ ಹೂವುಗಳು. ಆರ್ಕಿಡ್ ಉದ್ಯಮ ಸಂರಕ್ಷಣೆ ಮಾಡುವ ವಿಧಾನದ ಬಗ್ಗೆ ಆರ್ಕಿಡ್ ಪ್ರಿಯರಿಗೆ ಪ್ರಾತ್ಯಕ್ಷಿಕೆಗಳ ಮೂಲಕ ತಾಂತ್ರಿಕ ಮಾಹಿತಿ ಕೊಡಲು ಅವಕಾಶ ನೀಡಲಾಗಿದೆ. ತುಂಬ ಚೆನ್ನಾಗಿದೆ, ತುಂಬ ಸುಂದರವಾಗಿ ಎಲ್ಲರೂ ಅರೇಂಜ್ ಮಾಡಿ. ಇಟ್ಸ್ ರಿಯಲಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ನೈಸ್ ಟು ಸಿ. ತುಂಬ ಇಟ್ಸ್ ಲೈಕ್ ಹೈ ಕ್ಯಾಚಿಂಗ್ ಇದು. ಸೊ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನೈಸ್ ವರ್ಕ್ ಆಫ್ ಫ್ಲವರ್ಸ್. ತುಂಬ ಖುಷಿ ಆಯಿತು. ಸೊಸೈಟಿಯ ಸುಮಾರು 300ಕ್ಕೂ ಹೆಚ್ಚು ಸದಸ್ಯರು ಬೆಳೆದಿರುವಂತಹ 50 ತಳಿಯ ಆರ್ಕಿಡ್ ಹೂವಿನ ಸಸ್ಯಗಳನ್ನ ಪ್ರದರ್ಶನ ಮಾಡುತ್ತಿದ್ದಾರೆ. ಇದಲ್ಲದೆ ಹೈಬ್ರಿಡ್ ತಳಿಗಳಾದ ಫಲನೋಪ್ಸಿಸ್, ವ್ಯಾಂಡಾ, ವೊಕರಾ ಸೇರಿದಂತೆ ಸುಮಾರು 15ರಿಂದ 18 ತಳಿಯ ಆರ್ಕಿಡ್ಗಳ ಪ್ರದರ್ಶನವಿದೆ. ವ್ಯಾಪಾರಿಗಳಂತೂ ರಾಜ್ಯದ ಹಲವು ಮೂಲೆಗಳಿಂದ ಬಂದಿದ್ದಾರೆ. ನಾವು ಶಿವಮೊಗ್ಗದಿಂದ ಬಂದಿರೋದು. ಶಿವಮೊಗ್ಗದಿಂದ ಒಂದು 45 ಕಿಲೋಮೀಟರ್ಸ್ ದೂರ ನಮ್ಮ ಫಾರ್ಮ್ ಇದೆ. ಅಲ್ಲಿ ನಾವು ಆರ್ಕಿಡ್ಸ್ ಮತ್ತು ಆ್ಯಂಥೋರಿಯಂ ಗ್ರೋ ಮಾಡ್ತೀವಿ. ಈಗ ಇಲ್ಲಿ ಸೇಲ್ ಹಾಕಿದ್ದೀವಿ. ವೆರೈಟೀಸ್ ಒಂದು 2-3 ಇಟ್ಟಿದ್ದೀವಿ ಸಲ ಅಷ್ಟೇ. ನಮ್ಮದು ಸ್ಟಾರ್ಟ್ ಆಗೋದು ರೇಂಜು 350ಇಂದ 1000 ತನಕ ಇದೆ. ಎಲ್ಲ ಸೇಲ್ ಆದರೆ ವರ್ಕೌಟ್ ಆಗುತ್ತೆ. ಇದರೊಂದಿಗೆ ಮಾರಾಟಕ್ಕೆಂದೇ ಸುಮಾರು 12 ಬಗೆಯ ಆರ್ಕಿಡ್ ತಳಿಗಳಿವೆ. ಬೃಹತ್ ನರ್ಸರಿ ಪುಷ್ಪ ಮೇಳವೂ ಇದೆ. ಈ ಮೇಳ ವೀಕ್ಷಿಸಲು ಪ್ರತ್ಯೇಕವಾಗಿ ಪ್ರವೇಶ ಶುಲ್ಕ ಕೊಡಬೇಕು. ತಲಾ ₹50 ನೀಡಿ ಆರ್ಕಿಡ್ ಸೊಬಗನ್ನ ಸವಿಯಬಹುದು.
ಹೆಚ್ಚು ತೇವಾಂಶವುಳ್ಳ ಪ್ರದೇಶದಲ್ಲಿ ಬೆಳೆಯುವಂತಹ ಆರ್ಕಿಡ್ ಈಶಾನ್ಯ ಭಾಗ ಮತ್ತು ಪಶ್ಚಿಮ ಘಟ್ಟದಲ್ಲಿ ಬೆಳೆಯಲಾಗುತ್ತೆ. ಕಾಡಿನಲ್ಲಿ ಬೆಳೆಯುವ 270ಕ್ಕೂ ಹೆಚ್ಚು ತಳಿಯ, ಭಾರತದಲ್ಲಿ ಬೆಳೆಯುವ ಸುಮಾರು 1300ಕ್ಕೂ ಆರ್ಕಿಡ್ ಪುಷ್ಪ ತಳಿಗಳು ಇಂದು ಕಣ್ಮರೆಯಾಗ್ತಾ ಇವೆ. ಹೀಗಾಗಿ ಕಾಡಿನ ಪುಷ್ಪಗಳನ್ನ ಸಂರಕ್ಷಿಸುವ ಬಗ್ಗೆಯೇ ಮೇಳದ ಮುಖ್ಯ ವಿಷಯ. ಜನಕ್ಕೆ ಇಂಟ್ರೆಸ್ಟ್ ಬಂದಿದೆ ಈ ಶೋ ಇಂದ ಅಂತ ದಟ್ಸ್ ವಾಟ್ ಐ ಫೀಲ್. ತೊಗೊಂಡಿದ್ದೀನಿ, ಲಾಸ್ಟ್ ಇಯರ್ ಸುಮಾರು ತೊಗೊಂಡು ಹೋದೆ. ಪ್ಲಾಂಟ್ಸ್ ಆರ್ ಡೂಯಿಂಗ್ ಪ್ರೆಟಿ ವೆಲ್. ಕಾಸ್ಟ್ಲಿನೇ, ಬಟ್ ಪ್ಲಾಂಟ್ ಇರೋದೇ ಹಾಗೆ, ಅದು ಇರುತ್ತೆ, ಒಂದು ಸಲ ಬಿಟ್ಟರೆ ಇರುತ್ತೆ, 3-4 ತಿಂಗಳಿರುತ್ತೆ ಅಲ್ಲ, ಇಟ್ಸ್ ವರ್ತ್ ಅನ್ಸುತ್ತೆ. ಅಂದಹಾಗೆ ನಿಮಗಿಷ್ಟವಾದಂತಹ ಆರ್ಕಿಡ್ ಹೂವಿನ ಗಿಡಗಳನ್ನ ಖರೀದಿಸಬಹುದು. ಬೆಳೆಸುವ ವಿಧಾನ, ಆರೈಕೆ ಮಾಡುವ ವಿಧಾನವನ್ನು ಆಯೋಜಕರಿಂದ ಪಡೆಯಬಹುದು. ಇದು ವಿಶೇಷವಾದ ಒಂದು ಗಿಡ, ಎಲ್ಲ ಕಡೆ ಬೆಳೆಸೋಕ್ಕಾಗೋದಿಲ್ಲ, ಎಲ್ಲರೂ ಬೆಳೆಸೋಕ್ಕಾಗೋದಿಲ್ಲ, ಅದಕ್ಕೆ ವಿಶೇಷ ನಾಲೆಜ್ ಬೇಕಾಗುತ್ತೆ. ಆದರೆ ಒಂದು ವಿಶೇಷತೆ ಅದರದ್ದು ಏನು ಅಂತೇಳಿದರೆ, ಹೂ ಆದರೆ ಸುಮಾರು 2 ತಿಂಗಳಿಂದ 3 ತಿಂಗಳವರೆಗೆ ಗಿಡಗಳಲ್ಲಿ ಹಾಗೆ ಇರುತ್ತೆ, ಬಾಡದೆ. ಈಗ ಬೇರೆ ಪುಷ್ಪಗಳಾದರೆ 1-2 ದಿವಸಕ್ಕೆ ಬಾಡಿ ಹೋಗುತ್ತೆ, ಆದರೆ ಆರ್ಕಿಡ್ ಹಾಗಲ್ಲ. ಮತ್ತು ಆರ್ಕಿಡ್ನಲ್ಲಿ ಟೋಟಲಿ 30,000 ವೆರೈಟಿ ಆಫ್ ಆರ್ಕಿಡ್ ಇದೆ. ನಾವು ಒಂದು 10 ವೆರೈಟಿ ಆಫ್ ಆರ್ಕಿಡ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ ಮತ್ತು ಸೇಲ್ ಮಾಡ್ತಾ ಇದ್ದೇವೆ. ಮತ್ತು ನಾವು ಬೆಂಗಳೂರು ಬೆಸ್ಟ್ ಸೂಟೆಡ್ ಫಾರ್ ಗ್ರೋಯಿಂಗ್ ಆರ್ಕಿಡ್. ಆರ್ಕಿಡ್ ಜನಪ್ರಿಯತೆಯನ್ನ ಪರಿಗಣಿಸಿರುವ ತೋಟಗಾರಿಕಾ ಇಲಾಖೆ ಮುಂದಿನ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದಲ್ಲೂ ಈ ಆರ್ಕಿಡ್ಗೆ ಅವಕಾಶ ಕೊಡುವ ಚಿಂತನೆ ಮಾಡ್ತಾ ಇದೆ. ಈ ಶೋ ನೋಡಿದ ಮೇಲೆ ಅನಿಸಿದ್ದು, ಏನು ಅದ್ಭುತವಾಗಿ ಮಾಡಿದ್ದಾರೆ, ಆಕರ್ಷಣೀಯವಾಗಿ ಮಾಡಿದ್ದಾರೆ ಅಂತಂದರೆ 2 ಕಣ್ಣೇ ಸಾಲಲ್ವೇನೋ ಅಂತ ನಾವು ಅಷ್ಟು ಮಟ್ಟದಲ್ಲಿದೆ ಈ ಶೋ. ಸೊ ಅದರಿಂದ ನನಗೆ ಏನು ಅನಿಸ್ತಾ ಇದೆ ಅಂದರೆ, ಈ ಫ್ಲವರ್ ಶೋ, ಈ ಆರ್ಕಿಡ್ ಶೋ ನಮ್ಮ ಜನರಲ್ಲಾಗಿ ನಾವು ಜನವರಿನಲ್ಲಿ ಮಾಡೋ ಫ್ಲವರ್ ಶೋ ಗ್ಲಾಸ್ ಹೌಸ್ನಲ್ಲಿ, ಅದಕ್ಕೆ ಇದು ಯಾಕೆ ಸಿಂಕ್ರನೈಸ್ ಮಾಡಬಾರ್ದು? ಆರ್ಕಿಡ್ಸ್ ಅಂದರೆ ಏನು, ಅವುಗಳಲ್ಲಿ ಎಷ್ಟು ಅದ್ಭುತವಾದ ಬಣ್ಣಗಳು, ದೇವರು ಏನು ಸೃಷ್ಟಿ ಹೆಂಗೆ ಮಾಡಿದ್ದಾನೆ ಏನು ಅನ್ನೋದನ್ನು ನೋಡಿದ್ರೆ ಖಂಡಿತವಾಗೂ ಆಶ್ಚರ್ಯಕರವಾದಂಥ ಶೋ ಇದು. ಫಲಪುಷ್ಪ ಪ್ರದರ್ಶನಕ್ಕೆ ಸರ್ಕಾರದಿಂದ ಸಿಗುತ್ತಿರುವ ಹಣ ಆರ್ಕಿಡ್ ಮೇಳಕ್ಕೂ ಸಿಗಲಿ ಎನ್ನುವಂತಹ ಕೂಗು ಕೇಳಿಬಂತು. ಸರ್ಕಾರ ಮತ್ತು ಸಾರ್ವಜನಿಕರು ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ, ಇದರ ಉತ್ಪತ್ತಿ ಬಗ್ಗೆ ಆಗಲಿ, ಇದನ್ನು ಚೆನ್ನಾಗಿ ಬೆಳೆಸೋದ್ರ ಬಗ್ಗೆ ಅವರು ಅವೇರ್ನೆಸ್ ಕ್ರಿಯೇಟ್ ಆದರೆ ಇದು ಇನ್ನೂ ನಮ್ಮ ಕರ್ನಾಟಕದಲ್ಲಿ ಇದನ್ನು ನಾವು ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡು ಹೋಗ್ಬೋದು. ಇನ್ನು ಆರ್ಕಿಡ್ನಲ್ಲಿ ಏನೇನಿದೆ ಅಂತ ನಮ್ಮ ಪ್ರತಿನಿಧಿ ನಂದಿನಿ ವಿವರಿಸ್ತಾರೆ ನೋಡಿ. ಆರ್ಕಿಡ್ ಲೋಕಕ್ಕೆ ಸ್ವಾಗತ. ಉದ್ಯಾನ ನಗರಿ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಹವ್ಯಾಸಿ ಆರ್ಕಿಡ್ ಪ್ರಿಯರಿಗೆ ಹಬ್ಬವೋ ಹಬ್ಬ. ಅನಾವರಣವಾಗಿರುವಂತಹ ಆರ್ಕಿಡ್ ಲೋಕದ ಝಲಕನ್ನು ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಒಂದ ಎರಡ ಬಣ್ಣ ಬಣ್ಣದ ಹೈಟೆಕ್ ವೆರೈಟಿ ಇರುವಂತಹ ಆರ್ಕಿಡ್ ಲೋಕದಲ್ಲಿ ಬಣ್ಣದ ಹೂಗಳ ಜೊತೆಗೆ ಲೈಟಿಂಗ್ ಮೆರುಗು ಸಹ ಇದೆ. ಬೃಹತ್ ಆದಂತಹ ಆರ್ಕಿಡ್ನ ವೈಟ್ ಇರುವಂತಹ ಆರ್ಕಿಡ್ ಲೋಕದ ಮಂಟಪವನ್ನು ಸಹ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ. 1000 ಗಿಡಗಳು ಹಾಗೂ 250ಕ್ಕೂ ಹೆಚ್ಚು ವೆರೈಟಿಯ ಆರ್ಕಿಡ್ಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಡೆಂಡ್ರೋಬಿಯಂ, ಸಿಂಪೋಡಿಯಾ, ಲೇಡಿ ಸ್ಲಿಪ್ಪರ್, ಡ್ಯಾನ್ಸಿಂಗ್ ಮಂಕಿ ಹಾಗೂ ವ್ಯಾಂಡಾ ಹೂವುಗಳನ್ನು ಈಗಾಗಲೇ ಡೆಕೋರೇಷನ್ ಮಾಡಿದ್ದಾರೆ. ಡೆಕೋರೇಷನ್ನ ಮೂಲಕ ಮನೆಯ ಹ್ಯಾಂಗಿಂಗ್ ಫ್ಲವರನ್ನು ಯಾವ ರೀತಿ, ಈಗಾಗಲೇ ಮನೆಯ ಹೊರಭಾಗದಲ್ಲಿ ಹ್ಯಾಂಗಿಂಗ್ ಪಾಟ್ಗಳನ್ನು ಇಡ್ತಾರೆ, ಆ ಹ್ಯಾಂಗಿಂಗ್ ಪಾಟ್ಗಳು ಯಾವ ರೀತಿ ಚಂದವಾಗಿರಬೇಕು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗುತ್ತೆ. ಸುಮಾರು 200ಕ್ಕೂ ಹೆಚ್ಚು ಮಂದಿ ಈ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಮೂಲಕ ಪ್ರತಿಯೊಬ್ಬರೂ ತಮ್ಮ ಮನೆಗೆ ಆರ್ಕಿಡ್ ಲೋಕವನ್ನೇ ಕರ್ಕೊಂಡು ಹೋಗ್ಬೋದು. ಬಣ್ಣ ಬಣ್ಣದ ಆರ್ಕಿಡ್ಗಳ ಸವಿ ನೆನಪನ್ನು, ಆರ್ಕಿಡ್ಗಳ ಲೋಕವನ್ನು ಹಾಗೆ ಸೆರೆ ಹಿಡಿಯೋದಕ್ಕೋಸ್ಕರ ಒಂದು ಫೋಟೋ ಫ್ರೇಮ್ ಸಹ ಮಾಡಿದ್ದಾರೆ. ಈ ಆರ್ಕಿಡ್ಗಳ ಫೋಟೋ ಫ್ರೇಮ್ ಕೊನೆವರೆಗೂ, ಅಂದರೆ ಮುಂದಿನ ವರ್ಷದ ಆರ್ಕಿಡ್ ಲೋಕದ ಅನಾವರಣದವರೆಗೂ ಸಹ ನೆನಪಾಗಿ ಉಳಿಯುತ್ತೆ. ಬೆಂಗಳೂರಿನ ಕ್ಯಾಂಪಸ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ನೋಡಿದ್ರಲ್ಲ, ಆರ್ಕಿಡ್ ಲೋಕ ತುಂಬಾ ದುಬಾರಿ. ಆದ್ರೆ ಒಮ್ಮೆ ಆರ್ಕಿಡ್ ಬೆಳೆಸೋದು ಚಂದ ಅನ್ಸಿದ್ರೆ ಮುಗಿತು, ಎಲ್ಲ ಸ್ವರ್ಗ ಅನ್ಸುತ್ತೆ.